ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಮೊದಲಿಗೆ ನಾನು ಪಾಕಿಸ್ತಾನದಲ್ಲಿರುವಂತಹ ಇಸ್ಲಾಮಿಕ್ ಭಯೋತ್ಪಾದಕ ಗುಂಪುಗಳ ಹೆಸರ ಪಟ್ಟಿ ಇದೆಯಲ್ವಾ, ಒಂದು ಚಿಕ್ಕ ಪಟ್ಟಿ, ಅದನ್ನು ನಿಮ್ಮ ಮುಂದೆ ಇಟ್ಟು ಬಿಡ್ತೀನಿ. ಮೊದಲನೇದು ತೆಹರೀಕ್ ಎ ತಾಲಿಬಾನ್ ಪಾಕಿಸ್ತಾನ್ TTP. ಎರಡನೇದು ಲಷ್ಕರ್ ಎ ತೊಯ್ಬಾ LET. ಮೂರನೇದು ಜೈಷ್ ಎ ಮೊಹಮ್ಮದ್. ನಾಲ್ಕನೇದು ಲಷ್ಕರ್ ಎ ಜಾಂಗ್ವಿ. ಐದನೇದು ಹಿಜ್ಬುಲ್ ಮುಜಾಹಿದೀನ್. ಆರನೇದು ಅಲ್ ಬದರ್. ಏಳನೇದು ತೆಹರೀಕುಲ್ ಮುಜಾಹಿದೀನ್. ನೆಕ್ಸ್ಟ್ ಜಮಾತುದ್ದವಾ. ನೆಕ್ಸ್ಟ್ ISI. ನೆಕ್ಸ್ಟ್ ಹರ್ಕತುಲ್ ಮುಜಾಹಿದೀನ್. ಹೀಗೆ ಇನ್ನೂ ಅನೇಕ ಇದಾವೆ. ಇಷ್ಟೆಲ್ಲ ಭಯೋತ್ಪಾದಕ ಫ್ಯಾಕ್ಟರಿಯನ್ನು ಇಟ್ಕೊಂಡು ಬದುಕ್ತಾ ಇರುವಂತಹ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಭಾರತದ ಹಿಂದುತ್ವ ಇಡೀ ಜಗತ್ತಿಗೆ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರಲ್ವಾ. Ladies and gentlemen, there must be no space for hate speech, discrimination or violence against any person or against any religion. Hate-driven ideologies such as India's Hindutva driven extremism pose a danger to the entire world. While there is growing recognition of the dangers posed by Islamophobia, the imperative of effectively combating this menace can hardly be overemphasized. Pakistan welcomes the appointment of a UN special envoy to combat this scourge. ನಾಚಿಕೆ ಆಗಲ್ವಾ? ಏನ್ ಹೇಳ್ಬೇಕಿದಕ್ಕೆ? ವಿಶ್ವದ ಅತಿ ದೊಡ್ಡ ಭಯೋತ್ಪಾದಕ ಕಾರ್ಖಾನೆಯನ್ನು ಮುನ್ನಡೆಸ್ತಾ ಇರುವಂತಹ ಈ ಭಿಕಾರಿ ಪ್ರಧಾನಿ ಉಗ್ರವಾದದ ಬಗ್ಗೆ ಇನ್ನೊಬ್ಬರಿಗೆ ಬೋಧಿಸೋದಕ್ಕೆ ಬರ್ತಾ ಇದ್ದಾರೆ. ಅರೆ ವಾ! ವೀಕ್ಷಕರೇ, ನನಗೊಂದು ಡೌಟ್ ಇದೆ. ಈ ರಾಹುಲ್ ಗಾಂಧಿ ಶಹಬಾಜ್ ಶರೀಫಿಗೆ ಭಾಷಣವನ್ನ ಬರೆದು ಕೊಡ್ತಾರಾ, ಅಥವಾ ಶಹಬಾಜ್ ಶರೀಫ್ ರಾಹುಲ್ ಗಾಂಧಿಗೆ ಭಾಷಣವನ್ನ ಬರೆದು ಕೊಡ್ತಾರಾ ಅಂತ, ಅಥವಾ ಇವರಿಗಿಬ್ಬರಿಗೂ ಕೂಡ ಒಬ್ಬರೇ ಭಾಷಣವನ್ನ ಬರೆದು ಕೊಡ್ತಾರಾ? ಡೌಟ್ ಅಂತೂ ಇದೆ. ಯಾಕಂದ್ರೆ ಇಬ್ಬರ ಮಾತುಗಳು ಕೂಡ ಯಾವಾಗಲೂ ಒಂದೇ ಇರುತ್ತೆ. ಅದನ್ನ ಡೆಲಿವರಿ ಮಾಡೋ ರೀತಿಯಲ್ಲಿ ಒಂದಷ್ಟು ಬದಲಾವಣೆ ಇರಬಹುದು, ಬಿಟ್ರೆ ಇಬ್ಬರ ಅಭಿಪ್ರಾಯ ಮಾತ್ರ ಒಂದೇ ಆಗಿರುತ್ತೆ. ಯಾಕೆ ಅಂತ ಕೇಳಿ, ನಾನೀಗಾಗಲೇ ಹೇಳಿದೆ. ಒಂದು ರೀಸೆಂಟ್ ಉದಾಹರಣೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ಪ್ರಧಾನಿ ಮಾತಾಡ್ತಾ ಹೇಳ್ತಾರೆ, ಹಿಂದುತ್ವ, ಭಾರತದ ಹಿಂದುತ್ವ ಇಡೀ ಜಗತ್ತಿಗೆ ಕೆಟ್ಟದು. ಇಲ್ಲಿ ಪಾಕಿಸ್ತಾನದ ಪ್ರಧಾನಿ ಭಾರತೀಯ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ಸಿನ ಮನದಾಳದ ಮಾತನ್ನ, ಅವರ ಭಾಷೆಯನ್ನ ಮಾತ್ರ ಮಾತಾಡ್ತಾ ಇಲ್ಲ, ಅದಕ್ಕೂ ಹೆಚ್ಚಾಗಿ ಅವರ ನಾಯಕರಲ್ಲಿ ಒಬ್ರು ಯಾರು ಹೇಳಿ? ಎಸ್, ಎಕ್ಸಾಕ್ಟ್ಲಿ ರಾಹುಲ್ ಗಾಂಧಿ ಅವರ ಪದಗಳನ್ನ ಪಿನ್ ಟು ಪಿನ್ ಪುನರುಚ್ಚರಿಸ್ತಾ ಇದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಇದೇ ಮಾತನ್ನ ಇದಕ್ಕೂ ಮೊದಲು ಆಲ್ರೆಡಿ ಹೇಳಿದ್ರು. ಬೇಕಾದ್ರೆ ಕೇಳಿಸ್ಕೊಳ್ಳಿ. हिंदुत्ववादियों का राज है, हिंदुओं का नहीं. सही है ना? हिंदुत्ववादियों का राज है, हिंदुओं का नहीं. और हमें एक बार फिर इन हिंदुत्ववादियों को बाहर निकालना है. इन हिंदुत्ववादियों को बाहर निकालना है. Hate-driven ideologies such as India's Hindutva driven extremism pose a danger to the entire world. ಕೇಳಿಸ್ಕೊಂಡ್ರಾ? ಭಾರತದಲ್ಲಿರೋದು ಹಿಂದುತ್ವದ ಸರ್ಕಾರ. ಹಿಂದುತ್ವ ಕೆಟ್ಟದು, ಹಿಂದುತ್ವವಾದಿಗಳನ್ನ ಹೊರಗೆ ಹಾಕಬೇಕು, ಹಿಂದುತ್ವವನ್ನ ಸೋಲಿಸಬೇಕು ಅನ್ನೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರ ಮಾತುಗಳು ಇದ್ವು. ಹೌದಾ? ಈಗ ಶಹಬಾಜ್ ಶರೀಫ್ ಅವರ ಮಾತುಗಳು ಹಂಗೆ ಇದ್ವಾ? ಹಾಗಾದ್ರೆ ಇಬ್ಬರ ಮಾತು, ಇಬ್ಬರ ಆಲೋಚನೆ ಸೇಮ್ ಟು ಸೇಮ್ ಇದೆಯಲ್ವಾ? ಯಾಕೆ, ಹೇಗೆ? ನೀವೇ ಯೋಚನೆ ಮಾಡಿ. ವೀಕ್ಷಕರೇ, ಕೇವಲ ಹಿಂದುತ್ವದ ಬಗ್ಗೆ ಮಾತ್ರ ಅಲ್ಲ, ಈ ಪಾಕಿಸ್ತಾನ ಹೆಂಗಂತ ಹೇಳಿದ್ರೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಈ ಪ್ರಧಾನಿ ಇಷ್ಟೆಲ್ಲ ಮರ್ಯಾದೆಯನ್ನ ಕಳ್ಕೊಂಡ ಮೇಲೂ ಆಪರೇಷನ್ ಸಿಂಧೂರದಲ್ಲಿ ನಾವೇ ಗೆದ್ದಿದ್ದನ್ನುವಂಥದ್ದನ್ನ ಹೇಳ್ತಾನೇ ಇದ್ದಾರೆ. ಅದನ್ನು ಮಾತ್ರ ಬಿಡ್ತಿಲ್ಲ. ಎಸ್, ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ನಿಂತ್ಕೊಂಡು ಈ ಪಾಕಿಸ್ತಾನ ಪ್ರಧಾನಿ ಹೇಳ್ತಾರೆ, ಭಾರತದ ವಿರುದ್ಧದ ಯುದ್ಧದಲ್ಲಿ ಗೆದ್ದಿದ್ದು ನಾವೇ. ಅಷ್ಟೇ ಅಲ್ಲ, ಯುದ್ಧವನ್ನ ನಿಲ್ಲಿಸಿದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್.
ಅದಕ್ಕೆ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ಶಿಫಾರಸು ಮಾಡಿದ್ವಿ. ಅಷ್ಟೇ ಅಲ್ಲ, ಯಾವುದೇ ಬಾಹ್ಯ ಆಕ್ರಮಣದ ವಿರುದ್ಧ ಪಾಕಿಸ್ತಾನ ಅತ್ಯಂತ ನಿರ್ಣಾಯಕವಾಗಿ ವರ್ತಿಸುತ್ತೆ. ಹೀಗಂತ ನಾನು ಕಳೆದ ವರ್ಷ ಇದೇ ವೇದಿಕೆಯಲ್ಲಿ ಎಚ್ಚರಿಸಿದ್ದೆ. ನನ್ನ ಮಾತುಗಳು ನಿಜ ಆದವು ನೋಡಿ. ಮೇ ತಿಂಗಳಲ್ಲಿ ನನ್ನ ದೇಶ ಪೂರ್ವ ಭಾಗದಿಂದ ಅಪ್ರಚೋದಿತ ಆಕ್ರಮಣವನ್ನು ಎದುರಿಸ್ಬಿಡುತ್ತೆ. ನಮ್ಮ ಶತ್ರು ದುರಹಂಕಾರದಿಂದ ಆವೃತನಾಗಿದ್ದ. ಓಕೆ, ಆತನನ್ನು ಅವಮಾನ ಮಾಡಿ ನಾವು ಹಿಂದೆ ಕಳಿಸಿಬಿಟ್ವಿ. ನಾವು ಯುದ್ಧವನ್ನ ಗೆದ್ದಿದ್ದೇವೆ. ವಾರೆವಾ, ಇದನ್ನ ಫನ್ನಿ ಸ್ಕ್ರಿಪ್ಟ್ ಆಫ್ ದ ಇಯರ್ ಅಂತ ಹೇಳಬಹುದು. ಕಾನ್ಫಿಡೆನ್ಸ್ ಅಂದ್ರೆ ಲೈಫಲ್ಲಿ ಇಷ್ಟು ಕಾನ್ಫಿಡೆನ್ಸ್ ಇರಬೇಕಪ್ಪ. ಆದರೂ ಕರೆಕ್ಟ್ ಬಿಡಿ. ಆಪರೇಷನ್ ಸಿಂಧೂರದಲ್ಲಿ ಭಾರತ ಪಾಕಿಸ್ತಾನದ 9 ಭಯೋತ್ಪಾದಕ ಶಿಬಿರಗಳನ್ನ ನಾಶಪಡಿಸೋದ್ರಲ್ಲಿ ಯಶಸ್ವಿ ಆಗತ್ತೆ. ಮಸೂದ್ ಅಜರ್ ಸಹೋದರ, ಅದೇ ರೀತಿ ಆತನ ಕುಟುಂಬ ಸೇರಿದ ಹಾಗೆ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಭಾರತ ಮೇಲಕ್ಕೆ ಕಳಿಸ್ಕೊಡುತ್ತೆ. ಅನೇಕ ವಾಯು ನೆಲೆಗಳನ್ನ ಭಾರತ ನಾಶ ಮಾಡುತ್ತೆ. ಅದೆಷ್ಟೋ ಭಯೋತ್ಪಾದಕರು ಗಾಯಗೊಳ್ತಾರೆ. ಭಾರತೀಯ ಸಶಸ್ತ್ರ ಪಡೆಗಳು ಮುರಿದ್ಗೆಯಲ್ಲಿ ಎಲ್ಇಟಿಯ ಭಯೋತ್ಪಾದಕ ಕೇಂದ್ರ ಕಚೇರಿಯನ್ನ, ಅಷ್ಟೇ ಅಲ್ಲ ಬಹಾವಲ್ಪುರದ ಜೆಇಎಂ ನೆಲೆಯನ್ನ ನಾಶಪಡಿಸುತ್ತೆ. ನಮ್ಮ ಭಾರತೀಯ ಕ್ಷಿಪಣಿಗಳು ಪಾಕಿಸ್ತಾನದ ಪ್ರಾಂತ್ಯದೊಳಗೆ ನುಗ್ಗಿ ನುಗ್ಗಿ ನಾಯಿಗೆ ಹೊಡೆದು ಬರುತ್ತೆ. ಕರೆಕ್ಟು. ಹಾಗಾಗಿ ಈ ಆಪರೇಷನ್ ಸಿಂಧೂರದಲ್ಲಿ ಗೆದ್ದಿದ್ದು ಪಾಕಿಸ್ತಾನನೇ ಅಲ್ವಾ ಶಹಬಾಜ್ ಶರೀಫ್ ಅವರೇ? ನಿಮ್ಮ ಈ ಧೈರ್ಯಕ್ಕೆ ಕಾಂಗ್ರೆಸ್ ಕೂಡ ಕಾರಣನೇ ಬಿಡಿ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಆದಾಗ ಕಾಂಗ್ರೆಸ್ ಯಾವೆಲ್ಲ ರೀತಿಯಾಗಿ ಮಾತಾಡ್ತು, ಅಂಡ್ ಅದು ಪಾಕಿಸ್ತಾನದ ಮೀಡಿಯಾದಲ್ಲಿ ಯಾವ ರೀತಿ ಟೆಲಿಕಾಸ್ಟ್ ಆಯಿತು ನೋಡಿದೀವಲ್ವಾ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮಾತು ಸೇರಿದ ಹಾಗೆ ಹೇಗೆ ಪಾಕಿಸ್ತಾನದಲ್ಲಿ ಬಿಂಬಿಸಲಾಯ್ತು ಅನ್ನುವಂಥದ್ದನ್ನ ನಾವು ನೋಡಿದಾಗಿದೆ ಅಲ್ವಾ. ಕಾಂಗ್ರೆಸ್ ಯಾವತ್ತೂ ಕೂಡ ಪಾಕಿಸ್ತಾನವನ್ನ ಸಂಕಷ್ಟಕ್ಕೆ ಸಿಲುಕೋದಕ್ಕೆ ಬಿಡೋದಿಲ್ಲ. ಭಾರತವನ್ನ ಯಾವತ್ತೂ ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಬಿಡೋದೇ ಇಲ್ಲ. ಅಂದ್ರೆ ಸ್ವಾತಂತ್ರ್ಯ ನಂತರ ಇದು ಹಂಗೆ ನಡ್ಕೊಂಡು ಬರ್ತಾ ಇದೆ. ಒಂಥರ ಇದು ಕಾಂಗ್ರೆಸ್ನ ಪದ್ಧತಿ ಅಂತಾನೆ ಇಟ್ಕೊಳ್ಳಿ. ವೀಕ್ಷಕರೇ, ಇವೆಲ್ಲ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನೋಡಿದ್ರೆ ರಾಹುಲ್ ಗಾಂಧಿ ಮತ್ತೊಮ್ಮೆ ವಿದೇಶ ಭೇಟಿಗೆ ತೆರಳುತ್ತಾ ಇದ್ದಾರೆ. ಅವರ ಅನ್ಅಫಿಷಿಯಲ್ ಗುಟ್ಟಾಗಿ ಹೋಗುವಂತಹ ವಿದೇಶ ಪ್ರವಾಸದ ಬಗ್ಗೆ ಮಾತಾಡಿ 1 ವಾರ ಕೂಡ ಆಗಲಿಲ್ಲ ನೋಡಿ. ಆಲ್ರೆಡಿ ಮತ್ತೆ ಹೊರಡ್ತಾ ಇದ್ದಾರೆ. ಈ ಬಾರಿ ಎಲ್ಲಿಗೆ ಅಂತ ನೋಡಿದ್ರೆ ರಾಹುಲ್ ಗಾಂಧಿ ಅವರು ದಕ್ಷಿಣ ಅಮೆರಿಕಾಗೆ ತೆರಳುತ್ತಾ ಇದ್ದಾರಂತೆ. ಅನ್ಅಫಿಷಿಯಲ್. ಯಾಕೆ ಏನು ಯಾರಿಗೂ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಭಾರತದ ವಿರುದ್ಧ, ನಮ್ಮ ಪ್ರಜಾಪ್ರಭುತ್ವದ ವಿರುದ್ಧ ಹೋರಾಟ ಮಾಡೋದು ಅಂತ ಹೇಳಿದ್ರೆ ಬಹಳ ಇಷ್ಟ. ಅದಕ್ಕೆ ಈ ರೀತಿ ಅವಾಗ ವಿದೇಶ ಪ್ರವಾಸವನ್ನ ಹೋಗ್ತಾ ಇರ್ಬೇಕಾಗತ್ತಲ್ವಾ. ಯಾಕಂದ್ರೆ ಮಾರ್ಗದರ್ಶಕರಾಗಿ ಹಿಂದೆ ಜಾರ್ಜ್ ಸೋರಸ್ ಅವರು ಇದಾರಲ್ವಾ, ಹೋಗ್ಬೇಕಾಗತ್ತೆ. ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ವಿದೇಶಿ ಹಸ್ತಕ್ಷೇಪವನ್ನ ಬಯಸ್ತಾರೆ. ಅದಾದ ನಂತರ ನೋಡಿದ್ರೆ ಭಾರತ ವಿರೋಧಿಗಳಾದಂತಹ ಇಲಾನ್ ಓಮರ್, ಖಲಿಸ್ತಾನಿ ಭಯೋತ್ಪಾದಕ ಪನ್ನು ಇವ್ರುಗಳನ್ನ ಭೇಟಿಯಾಗಿ ಬರ್ತಾರೆ. ಈಗಲೂ ಅಷ್ಟೇ ರಾಹುಲ್ ಗಾಂಧಿ ಹೋಗಿರುವಂತಹ ಟೈಮಿಂಗ್ ಅನ್ನ ನೀವು ನೋಡಿ. ಆ ಕಡೆ ಸೋನಂ ವಾಂಗ್ಚುಕ್, ಈತನನ್ನ NSA ಅಡಿಯಲ್ಲಿ ಬಂಧಿಸಲಾಗಿದೆ. ಇಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿ ಅನ್ಅಫಿಷಿಯಲ್ ಫಾರಿನ್ ಟ್ರಿಪ್ ಅಂತ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ನಿಮಗೆ ಗೊತ್ತಾ, 140 ಸಮಾಜವಾದಿ ಪಕ್ಷಗಳ ಒಂದು ಜಾಗತಿಕ ಮೈತ್ರಿಕೂಟ ಅಂತ ಇದೆ. ಅದರ ಹೆಸರು ಪ್ರಗತಿಶೀಲ ಮೈತ್ರಿಕೂಟ, ಅಂದ್ರೆ ಪ್ರೋಗ್ರೆಸಿವ್ ಅಲಿಯನ್ಸ್. ಸೊ ಯಾರೆಲ್ಲ ಇದ್ದಾರೆ ಇದರಲ್ಲಿ? ಡೆಮೊಕ್ರಾಟ್ಸ್ USA, ಲೇಬರ್ UK, SDP ಜರ್ಮನಿ, ವರ್ಕರ್ಸ್ ಪಾರ್ಟಿ ಬ್ರೆಜಿಲ್, ಅಂಡ್ ಆಫ್ ಕೋರ್ಸ್ ಭಾರತದಿಂದ ಯಾರು ಹೇಳಿ? ಕರೆಕ್ಟ್, ಕಾಂಗ್ರೆಸ್. ಹೀಗೆ ಒಂದಷ್ಟು ಪಕ್ಷಗಳು ಈ ಮೈತ್ರಿಕೂಟದ ಸದಸ್ಯರಾಗಿದ್ದಾರೆ. ಇವರ ಉದ್ದೇಶ ಏನು ಅಂತ ಕೇಳಿದ್ರೆ, ಪರಸ್ಪರ ಅಧಿಕಾರವನ್ನ ಪಡೆಯೋದಕ್ಕೆ ಸಹಾಯ ಮಾಡೋದು, ವಿಶ್ವಾದ್ಯಂತ ಇರುವಂತಹ ರೈಟ್ ವಿಂಗ್ ಪಕ್ಷಗಳೇನಿವೆ ಅವುಗಳನ್ನ ಗುರಿಯಾಗಿಸ್ಕೊಂಡು ಅವುಗಳ ವಿರುದ್ಧ ಅವುಗಳನ್ನ ಕಿತ್ತೆಸೆಯೋದಕ್ಕೆ ಜಂಟಿಯಾಗಿ ಕೆಲಸವನ್ನ ಮಾಡೋದು. ಜಾರ್ಜ್ ಸೋರಸ್ ಸೇರಿದ ಹಾಗೆ
ಇನ್ನೂ ಒಂದಷ್ಟು ಡೀಪ್ ಸ್ಟೇಟ್ ಸದಸ್ಯರು ಈ ಮೈತ್ರಿಕೂಟದ ಹಿಂದೆ ಇದ್ದಾರೆ. ಅಫ್ಕೋರ್ಸ್ ಇರಲೇಬೇಕಲ್ಲವೇ? ಈ ಬಾರಿಯಲ್ಲಿ ಹೋಗಿ ಹಿಂದಿನ ಬಾಗಿಲಿನಿಂದ ರಾಹುಲ್ ಗಾಂಧಿ ಯಾವ ಭಾರತ ವಿರೋಧಿಯನ್ನ ಭೇಟಿ ಮಾಡ್ತಾರೆ, ಆ ಭಾರತ ವಿರೋಧಿ ಇನ್ನು ಏನೇನು ಐಡಿಯಾವನ್ನ ಕೊಡ್ತಾರೋ, ಬಂದ ನಂತರ ರಾಹುಲ್ ಗಾಂಧಿ ಅದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೋ ಎಲ್ಲವನ್ನ ನೋಡ್ಬೇಕಷ್ಟೆ. ರೀಸೆಂಟಾಗಿ ವೋಟ್ ಚೋರಿಯಿಂದ ಆಯಿತು, ಇನ್ನು ಹೋಗಿ ಬಂದ ನಂತರ ಅದರ ಮುಂದುವರಿದ ಭಾಗನ ಅಥವಾ ಹೊಸ ಅಧ್ಯಾಯನ ಏನೋ ಒಂದು ಹೊಸದಾಗಿ ಹಿಡ್ಕೊಂಡು ಬರೋದು ಮಾತ್ರ ಪಕ್ಕ. ಆದರೆ ಏನನ್ನುವಂಥದ್ದನ್ನ ಕಾದು ನೋಡ್ಬೇಕಷ್ಟೆ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.